ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಗಂತರ್ ಹಾಗೆ ಪ್ಯಾಟ್ ಮ್ಯಾಕಫಿ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಮಂಡೇ ನೈಟ್ ಅಲ್ಲಿ ನಮ್ಮ ಗಂತರ್ ಅವರು ಕಮೆಂಟ್ರಿ ಟೇಬಲ್ ಮೇಲೆನೆ ಅಟ್ಯಾಕ್ ಮಾಡಿಬಿಡ್ತಾರೆ ಅಂಡ್ ಪ್ಯಾಟ್ ಮ್ಯಾಕಫಿ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಆಡಮ್ ಪಿಯರ್ಸ್ ಅವರು ಅಫಿಷಿಯಲ್ ಆಗಿ ಗಂತರ್ ಅವರಿಗೆ ಒಂದು ಅಮೌಂಟ್ ನ ಫೈನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸ್ವಲ್ಪ ದಿನ ಗಂತರ್ ಅವ್ರನ್ನ ಬ್ಯಾನ್ ಕೂಡ ಮಾಡಿದ್ದಾರೆ. ಸೊ ಸ್ವಲ್ಪ ದಿನ ನಮಗೆ ಗಂತರ್ ಅವರು ನೋಡೋದಕ್ಕೆ ಸಿಗೋದಿಲ್ಲ ಸ್ಟೋರಿ ಲೈನ್ ವೈಸ್, ಯಾಕಂದ್ರೆ ಆಡಮ್ ಪಿಯರ್ಸ್ ಅವರು ಗಂತರ್ ಅವ್ರನ್ನ ಬ್ಯಾನ್ ಕೂಡ ಮಾಡಿದ್ದಾರೆ. ಹಾಗೆ ಅವರಿಗೆ ಫೈನ್ ಕೂಡ ಹಾಕಿದ್ದಾರೆ ಗಂತರ್ ಅವರು ಪ್ಯಾಟ್ ಮ್ಯಾಕಫಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ರಿಂದ. ಈಗ ನಾವು ಡಿಸ್ಕಸ್ ಮಾಡೋದಾದ್ರೆ ಪ್ಯಾಟ್ ಮ್ಯಾಕಫಿ ಅವರ ಮೇಲೆ ಗಂತರ್ ಅವರು ಯಾಕೆ ಅಟ್ಯಾಕ್ ಮಾಡಿದ್ರು ಅಂತ. ಇದನ್ನ ಡಬ್ಲ್ಯೂ ಅವರು ಮೂರು ರೀತಿ ಸ್ಟೋರಿ ಲೈನ್ ನ ತಗೊಂಡ್ ಬರ್ಬೋದು. ಮೊದಲನೇದಾಗಿ ಪ್ರಾಬಬ್ಲಿ ಪ್ಯಾಟ್ ಮ್ಯಾಕಫಿ ಹಾಗೆ ಗಂತರ್ ಅವರ ನಡುವೆ ನಮಗೊಂದು ಫ್ಯೂಡ್ ನೋಡೋದಕ್ಕೆ ಸಿಕ್ಕಿ ಇವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ಡಬ್ಲ್ಯೂ ಅವರು ಮಾಡಬಹುದು. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿಲ್ಲ ಅಂದ್ರೆ ತಿಳಿಸ್ಕೊಡ್ತೀನಿ. ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಕೂಡ ಅದ್ಭುತವಾದ ರೆಸ್ಲರ್. ಸೊ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಪ್ಲಾನ್ ಮಾಡಬಹುದು. ಅಥವಾ ಗಂತರ್ ಅವ್ರನ್ನ ಮಂಡೇ ನೈಟ್ ರಾ ಇಂದ ಸ್ಮ್ಯಾಕ್ ಡೌನ್ ಗೆ ಕಳಿಸೋದಕ್ಕೋಸ್ಕರ ಡಬ್ಲ್ಯೂ ಅವರು ಈ ರೀತಿ ಒಂದು ಆಂಗಲ್ ನ ಪ್ಲಾನ್ ಮಾಡಿರಬಹುದು. ಅಥವಾ ಗೈಸ್, ಈ ಎಲ್ಲ ಆಂಗಲ್ ಕೂಡ ನಮ್ಮ ಗೋಲ್ಡ್ಬರ್ಗ್ ಅವರ ರಿಟರ್ನ್ ಗೋಸ್ಕರ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇರಬಹುದು. ನಿಮ್ಗೆ ಗೊತ್ತಿರಬಹುದು, ಗೋಲ್ಡ್ಬರ್ಗ್ ಅವರ ಲಾಸ್ಟ್ ಮ್ಯಾಚ್ ಇನ್ನೂ ಕೂಡ ಕಂಪನಿಯಲ್ಲಿ ಆಗೋದು ಬಾಕಿ ಇದೆ. ಅಂಡ್ ಆ ಒಂದು ಲಾಸ್ಟ್ ಮ್ಯಾಚ್ ಅಲ್ಲಿ ಗೋಲ್ಡ್ಬರ್ಗ್ ಅವರು ಗಂತರ್ ಅವ್ರನ್ನ ಫೇಸ್ ಮಾಡ್ತಾರೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಈವನ್ ಬ್ಯಾಡ್ ಬ್ಲಡ್ ಅಲ್ಲೂ ಕೂಡ ನಮಗೆ ಅದೇ ರೀತಿಯ ಆಂಗಲ್ ನೋಡೋದಕ್ಕೆ ಸಿಕ್ಕಿದ್ದು. ಸೊ ಈ ಒಂದು ಆಂಗಲ್ ನ ಡಬ್ಲ್ಯೂ ಅವರು ಗೋಲ್ಡ್ಬರ್ಗ್ ಅವರ ರಿಟರ್ನಿಗೋಸ್ಕರ ಬಳಸ್ಕೋಬಹುದು. ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಗೋಲ್ಡ್ಬರ್ಗ್ ಅವ್ರನ್ನ ಕರ್ಕೊಂಡು ಬರಬಹುದು ಗಂತರ್ ಅವರ ಮೇಲೆ ಅಟ್ಯಾಕ್ ಮಾಡಿಸೋದಕ್ಕೆ, ತನ್ನ ರಿವೆಂಜ್ ನ ತೋರಿಸ್ಕೊಳ್ಳೋದಕ್ಕೆ. ಅಂಡ್ ಹಿಂಗೆ ಡಬ್ಲ್ಯೂ ಅವರು ಗೋಲ್ಡ್ಬರ್ಗ್ ಆಗಿ ಗಂತರ್ ಅವರ ನಡುವೆ ಒಂದು ಮ್ಯಾಚ್ ನ ಪ್ಲಾನ್ ಮಾಡಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಗೈಸ್, ಈ ಒಂದು ಆಂಗಲ್ ನ ಡಬ್ಲ್ಯೂ ಅವರು ಯಾಕೆ ತೋರಿಸಿರಬಹುದು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಈ ಬಾರಿಯ ರಸಲ್ ಮೇನಿಯಾದಲ್ಲೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮ್ಯಾಚ್ ಮಧ್ಯೆ ಒಂದು ಸೆಲ್ಫಿನ ತಗೊಂಡು ಆ ಒಂದು ಸೆಲ್ಫಿನ ಕೂಡ ಎಕ್ಸ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡಿ ಸ್ಟಿಲ್ ಬೋರ್ಡ್ ಅಟ್ ವರ್ಕ್ ಅಂತ ಒಂದು ಟ್ವೀಟ್ ನ ಮಾಡ್ತಾರೆ. ಅಂಡ್ ಆ ಒಂದು ಟ್ವೀಟ್ ಕೂಡ ಕಳೆದ ವರ್ಷದ ಟ್ವೀಟ್ ರೀತಿನೇ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅಂಡ್ ಅದನ್ನ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ತಿಳಿಸ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ದ ನಂಬರ್ಸ್ ನೆವರ್ ಲೈ ಅಂಡ್ ನೈದರ್ ಡಸ್ ಡ್ರೂ ಮ್ಯಾಕೆಂಟೈರ್. Second most liked post on X within the first hour in last 16 days. Most reposted WrestleMania content on X. Most viewed post during WrestleMania ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ನಿಜವಾಗ್ಲೂ ಗೈಸ್, ನಾನು ನೋಡ್ತಾ ಇದ್ದೆ, ಈಗ ಆ ಒಂದು ಟ್ವೀಟಿಗೆ 4 ಲಕ್ಷದ ಹತ್ತತ್ರ ನಿಜವಾಗ್ಲೂ ಗೈಸ್, ಈಗ ತಾನೇ ನಾನು ಚೆಕ್ ಮಾಡಿದೆ, ಆ ಒಂದು ಟ್ವೀಟಿಗೆ ಸುಮಾರು 4 ಲಕ್ಷದ ಹತ್ತತ್ರ ಲೈಕ್ಸ್ ಗಳು ಬಂದಿದೆ. ಅಂಡ್ 12.3 ಮಿಲಿಯನ್ ಇಂಪ್ರೆಷನ್ ಬಂದಿದೆ ಅಂತಾನೆ ಹೇಳ್ಬೋದು. ಡ್ರೂ ಮ್ಯಾಕೆಂಟೈರ್ ಅವರು ಇದ್ರ ಮುಖಾಂತರ ಹೇಳ್ತಾ ಇದ್ದಾರೆ, ನಾನಂತೂ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಅದ್ಭುತವಾದ ಕೆಲಸನ ಮಾಡ್ತಾ ಇದ್ದೀನಿ ಅಂತ. ಬರೀ ಡ್ರೂ ಮ್ಯಾಕೆಂಟೈರ್ ಅವರು ಮಾತ್ರ ಅಲ್ಲ ಗೈಸ್, ನಮ್ಮ ಕೇರಿಯನ್ ಕ್ರಾಸ್ ಅವರು ಕೂಡ ಇಂಟರ್ನೆಟ್ ನ ಅದ್ಭುತವಾಗಿ ಯೂಸ್ ಮಾಡ್ಕೋತಾ ಇದ್ದಾರೆ. ಯಾಕಂದ್ರೆ ಕೇರಿಯನ್ ಕ್ರಾಸ್ ಅವರ ಬ್ಯಾಡ್ ಆಸ್ ಪ್ರೋಮೋಗಳು ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಡಬ್ಲ್ಯೂ ಟೆಲಿವಿಷನ್ ಅಲ್ಲಿ ನಮ್ಮ ಕೇರಿಯನ್ ಕ್ರಾಸ್ ಅವರಿಗೆ ಯಾವ ರೀತಿ ಬುಕ್ಕಿಂಗ್ ಸಿಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು. ಅದರಿಂದ ಬೇಜಾರಾಗಿ ನಮ್ಮ ಕೇರಿಯನ್ ಕ್ರಾಸ್ ಅವರು ಕೂಡ ಈಗ ನಾನು ಕೂಡ ಇಂಟರ್ನೆಟ್ ನ ನನ್ನ ಬುಕ್ಕಿಂಗ್ ಗೋಸ್ಕರ ಯೂಸ್ ಮಾಡ್ಕೋತೀನಿ ಅಂತ ಇಂಟರ್ನೆಟ್ ಅಲ್ಲಿ ವೈರಲ್ ಟ್ವೀಟ್ ಗಳನ್ನ ಮಾಡ್ತಾ ಇದ್ದಾರೆ ಅಂಡ್ ವೈರಲ್ ಇಂಟರ್ವ್ಯೂಸ್ ಗಳನ್ನ ಕೊಡ್ತಾ ಇದ್ದಾರೆ. ಅಂಡ್ ಇದರಿಂದ ಪ್ರಾಬಬ್ಲಿ ಕೇರಿಯನ್ ಕ್ರಾಸ್ ಅವರ ಬುಕ್ಕಿಂಗ್ ಡಬ್ಲ್ಯೂ ಕಂಪನಿಯಲ್ಲಿ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೈರಿ ಸೇನ್ ಅವರ ಬಗ್ಗೆ. ನಮ್ಮ ಕೈರಿ ಸೇನ್ ಅವರಿಗೆ ಇಂಜುರಿ ಆಗಿತ್ತು ಅಂಡ್ ಅದರಿಂದ ಅವರು ಕಂಪನಿಯಿಂದ ಹೊರಗಡೆ ಉಳಿದಿದ್ರು. ಅಂಡ್ ಈಗ ಯಾವಾಗ ಬೇಕಾದ್ರೂ ನಮ್ಮ ಕೈರಿ ಸೇನ್ ಅವರು ನಮಗೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ PW ಇನ್ಸೈಡರ್ ಅವರ ಕಡೆಯಿಂದ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ನಮ್ಮ ಕೈರಿ ಸೇನ್ ಅವರು ಯಾವಾಗ ಬೇಕಾದ್ರೂ ಕೂಡ ಈ ವರ್ಷದಲ್ಲಿ ರಿಟರ್ನ್ ಆಗಬಹುದಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಆಸ್ಕಾ ಅವರ ಬಗ್ಗೆ. ಕೈರಿ ಸೇನ್ ಅವರ ಜೊತೆಗೆ ಪ್ರಾಬಬ್ಲಿ ನಮ್ಮ ಆಸ್ಕಾ ಅವರು ಕೂಡ ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗಬಹುದು ಅಂತ ಅನ್ಕೋತೀನಿ. ಯಾಕಂದ್ರೆ ಯಾವುದೇ ರೀತಿಯ ಅಪ್ಡೇಟ್ ಗಳು ಬರ್ತಾ ಇಲ್ಲ ಆಸ್ಕಾ ಅವರು ರಿಕವರಿ ಆಗಿದ್ದಾರೋ ಇಲ್ವೋ ಅಂತ. ಬಟ್ ಡಬ್ಲ್ಯೂ ಅವರು ರೀಸೆಂಟ್ ಆಗಿ WrestleMania 41 ಗೆ ಮ್ಯಾಚ್ ಕಾರ್ಡ್ ಗಳನ್ನ ಡಿಸ್ಕಸ್ ಮಾಡಬೇಕಾದ್ರೆ ಒಂದು ಮ್ಯಾಚ್ ಕಾರ್ಡ್ ಅಲ್ಲಿ ಡಬ್ಲ್ಯೂ ಅವರು ಆಸ್ಕಾ ಅವ್ರನ್ನು ಕೂಡ ಇನ್ಕ್ಲೂಡ್ ಮಾಡಿದ್ರು. ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಶಾರ್ಲೆಟ್ ಫ್ಲೇರ್ ಅಂಡ್ ಬೆಕ್ಕಿ ಲಿಂಚ್ ವರ್ಸಸ್ ಇಯೋ ಸ್ಕೈ ಹಾಗೆ ಆಸ್ಕಾ ಅವರ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಕನ್ಸಿಡರ್ ಮಾಡ್ತಾ ಇದ್ರು. ಸೊ ಕನ್ಸಿಡರ್ ಮಾಡ್ತಾ ಇದ್ರು ಅಂದ್ರೆ ಪ್ರಾಬಬ್ಲಿ ಆಸ್ಕಾ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ ಅಥವಾ ಆಗಿದ್ದಾರೆ ಅನ್ನೋ ಒಂದು ಲೆಕ್ಕ ಬರುತ್ತೆ. ಸೊ ಅದರಿಂದನೇ ಆಸ್ಕಾ ಅವರು ಕೂಡ ಈ ವರ್ಷ ಡಬ್ಲ್ಯೂ ಕಂಪನಿಗೆ ತನ್ನ ರಿಟರ್ನ್ ನ ಮಾಡಬಹುದು ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸತ್ ಫ್ರೀಕಿನ್ ರಾಲಿನ್ಸ್, ಬೆಕ್ಕಿ ಲಿಂಚ್ ಹಾಗೆ ರೂಸೆವ್ ಅವರ ಬಗ್ಗೆ. ಈ 3 ಜನನು ಕೂಡ ನಮಗೆ ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ಕ್ರೌಡ್ ಈ 3 ಜನಕ್ಕೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವ್ರು 3 ಜನನು ಕೂಡ ಇನ್ನೂ ಬೇಬಿ ಫೇಸ್ ಸೂಪರ್ ಸ್ಟಾರ್ಸ್ ಗಳು ಅಂತ ನೀವ್ಯಾರಾದ್ರೂ ಅನ್ಕೊಂಡಿದ್ರೆ ಡಬ್ಲ್ಯೂ ಅವರು ಇವ್ರು 3 ಜನನು ಕೂಡ
ತನ್ನ ಇಂಟರ್ನಲ್ ರಾಸ್ಟರ್ ಅಲ್ಲಿ ಹೀಲ್ ಸೂಪರ್ ಸ್ಟಾರ್ ಆಗಿ ಲಿಸ್ಟ್ ಮಾಡಿದೆ. ಎಸ್ ರೂಸೆವ್, ಬೆಕ್ಕಿ ಲಿಂಚ್ ಹಾಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಈ ಒಂದು ಕಂಪನಿಯಲ್ಲಿ ನಮಗೆ ಇನ್ ಮುಂದೆ ಹೀಲ್ ಸೂಪರ್ ಸ್ಟಾರ್ ಆಗಿ ನೋಡೋದಕ್ಕೆ ಸಿಗ್ತಾರೆ. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಹಾಗೆ ಪಾಲ್ ಹೆಮನ್ ಅವರ ಜೊತೆ ಬ್ರಾನ್ ಬ್ರೇಕರ್ ಅವರು ಕೂಡ ಸೇರ್ಕೋತಾರೆ. ಅಷ್ಟೇ ಅಲ್ಲ ಗೈಸ್, ರಸಲ್ ಮೇನಿಯಾದಲ್ಲಿ ನಮ್ಮ ಪಾಲ್ ಹೆಮನ್ ಅವರು ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವ್ರನ್ನ ಬಿಟ್ಟು ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಕಡೆ ಹೋಗ್ತಾರೆ. ಸೊ ಪಾಲ್ ಹೆಮನ್ ಅವರು ಯಾಕೆ ನನ್ನನ್ನ ಚೂಸ್ ಮಾಡಿದ್ರು, ಅದೇ ರೀತಿ ಮುಂದೆ ಏನ್ ಕತೆ ಅನ್ನೋದನ್ನ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಒಂದು ಶೋ ಅಲ್ಲಿ ಬಂದು ಮಾತಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ ಮೊದಲನೇದಾಗಿ ಪಾಲ್ ಹೆಮನ್ ಅವರು ಯಾಕೆ ನನ್ನನ್ನ ಚೂಸ್ ಮಾಡಿದ್ರು ಅಂತ. ಎಸ್ ನಿಮ್ಗೆ ಗೊತ್ತಿರಬಹುದು ಸಿಎಂ ಪಂಕ್ ಹಾಗೆ ಪಾಲ್ ಹೆಮನ್ ಹಿಂದೆ ಬೆಸ್ಟ್ ಫ್ರೆಂಡ್ಸ್ ಗಳಾಗಿದ್ರು. ಆಗ ನಮ್ಮ ಪಾಲ್ ಹೆಮನ್ ಅವರೇ ಸಿಎಂ ಪಂಕ್ ಅವರಿಗೆ ಮೋಸ ಮಾಡಿದ್ರು. ಅಂಡ್ ರೋಮನ್ ರೈನ್ಸ್ ಹಾಗೆ ಪಾಲ್ ಹೆಮನ್ ನಿಜವಾಗ್ಲೂ ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇದ್ರು. ಬಟ್ ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾ 40ಯಲ್ಲಿ ಸೋತಾದ್ಮೇಲೆ ಸ್ವಲ್ಪ ದಿನ ಪಾಲ್ ಹೆಮನ್ ಅವ್ರನ್ನ ಒಂಟಿಯಾಗಿ ಬಿಟ್ಟು ಹೋಗಿರ್ತಾರೆ. ಅಂಡ್ ಅದಕ್ಕೆ ನಮ್ಮ ಸೆತ್ ರಾಲಿನ್ಸ್ ಅವರು ಏನ್ ಹೇಳ್ತಾರೆ ಗೊತ್ತಾ, ರೋಮನ್ ರೈನ್ಸ್ ಅವ್ರನ್ನ ಪಾಲ್ ಹೆಮನ್ ಅವರು ಬಿಟ್ರೇಲ್ ಮಾಡಿದ್ದು ಈ ಒಂದು ವಿಚಾರಕ್ಕೆನೆ. ರೋಮನ್ ರೈನ್ಸ್ ಯಾವಾಗ್ಲೂ ಕೂಡ ಬಂದಿ ಹೋಗೋದು ಮಾಡ್ತಾ ಇದ್ದ, ಒಬ್ಬ ಪಾರ್ಟ್ ಟೈಮ್ ಸೂಪರ್ ಸ್ಟಾರ್ ಆಗಿದ್ದ. ಅಷ್ಟೇ ಅಲ್ಲ, ಅವನು ಪಾಲ್ ಹೆಮನ್ ಅವ್ರನ್ನ ಒಂಟಿಯಾಗಿ ಬಿಟ್ಟೋಗ್ಬಿಡ್ತಾ ಇದ್ದ. ಅದರಿಂದ ಪಾಲ್ ಹೆಮನ್ ಅವರು ರೋಮನ್ ರೈನ್ಸ್ ಅವರಿಗೆ ಮೋಸ ಮಾಡಿದ್ರು. ಇನ್ನ ಸಿಎಂ ಪಂಕ್ ಅವರಿಗೆ ಯಾಕೆ ಮೋಸ ಮಾಡಿದ್ರು ಅಂದ್ರೆ, ಸಿಎಂ ಪಂಕ್ ಈ ಒಂದು ಕಂಪನಿನ ಬಿಟ್ಟೋದಾಗ ಕಂಪನಿ ಬಗ್ಗೆ ತುಂಬಾನೇ ಕೆಟ್ಟ ವಿಚಾರಗಳನ್ನ ಮಾತಾಡಿದ್ದ. ಅಂಡ್ ಆ ಒಂದು ವಿಚಾರಕ್ಕೆ ಪಾಲ್ ಹೆಮನ್ ಅವರು ಸಿಎಂ ಪಂಕ್ ಅವ್ರಿಗೂ ಕೂಡ ಮೋಸ ಮಾಡಿದ್ರು. ಇನ್ನ ನನ್ನೇ ಯಾಕೆ ಚೂಸ್ ಮಾಡಿದ್ರು ಅಂದ್ರೆ, ನಾನು ಫುಲ್ ಟೈಮ್ ಸೂಪರ್ ಸ್ಟಾರ್ ಆಗಿದ್ದೆ ಅಂಡ್ ಈ ಒಂದು ಬಿಸ್ನೆಸ್ ನ ನಾನು ನನ್ನ ಎಗ್ಲು ಮೇಲೆ ಹೊತ್ಕೊಂಡು ಸಾಗಿಸ್ತಾ ಇದ್ದೆ. ನಾನು ಒಬ್ಬ ಫೈಟರ್ ಆಗಿದ್ದೆ. ಅಂಡ್ ಅದಕ್ಕೆ ಗೊತ್ತು ಪಾಲ್ ಹೆಮನ್ ಅವರಿಗೆ ಈ ಒಂದು ಬಿಸ್ನೆಸ್ ಅಲ್ಲಿ ಅವರು ಕೂಡ ಉಳ್ಕೋಬೇಕು ಶಾಶ್ವತವಾಗಿ ಅಂದ್ರೆ ಒಬ್ಬ ರೆಗ್ಯುಲರ್ ಸೂಪರ್ ಸ್ಟಾರ್ ಜೊತೆನೆ ಇರಬೇಕು ಅಂತ. ಅಂಡ್ ಅದಕ್ಕೇನೆ ಪಾಲ್ ಹೆಮನ್ ಅವರು ನನ್ನನ್ನ ಚೂಸ್ ಮಾಡಿದ್ರು ರಸಲ್ ಮೇನಿಯಾದಲ್ಲಿ. ಸೊ ರೋಮನ್ ರೈನ್ಸ್ ಒಬ್ಬ ಪಾರ್ಟ್ ಟೈಮ್ ಸೂಪರ್ ಸ್ಟಾರ್ ಆಗಿದ್ದ. ಪಾಲ್ ಹೆಮನ್ ಅವ್ರನ್ನ ಆಗಾಗ ಒಂಟಿಯಾಗಿ ಬಿಟ್ಟೋಗ್ತಾ ಇದ್ದ. ಅಂಡ್ ಅದರಿಂದ ಪಾಲ್ ಹೆಮನ್ ಅವರು ರೋಮನ್ ರೈನ್ಸ್ ಅವರಿಗೆ ಮೋಸ ಮಾಡ್ತಾರೆ. ಸಿಎಂ ಪಂಕ್ ಕಂಪನಿಯಿಂದ ಹೊರಗಡೆ ಹೋದಾಗ ಕಂಪನಿ ಬಗ್ಗೆ ತುಂಬಾನೇ ಕೆಟ್ಟ ಮಾತುಗಳನ್ನ ಆಡಿದ್ದಾನೆ. ಅಂಡ್ ಅದರಿಂದ ಪಾಲ್ ಹೆಮನ್ ಅವರು ಸಿಎಂ ಪಂಕ್ ಅವರ ಜೊತೆನೂ ಕೂಡ ಸೇರೋದಕ್ಕೆ ಇಷ್ಟಪಡಲಿಲ್ಲ. ಅಂಡ್ ಪಾಲ್ ಹೆಮನ್ ಗೆ ಗೊತ್ತು ಬೆಸ್ಟ್ ಫಾರ್ ಬಿಸ್ನೆಸ್ ಯಾವುದು ಅಂತ. ಅಂಡ್ ಅದರಿಂದನೇ ಅವರು ನನ್ನಂತಹ ಸೂಪರ್ ಸ್ಟಾರ್ ಜೊತೆಗೆ ಸೇರ್ಕೊಂಡ್ರು. ಅಷ್ಟೇ ಅಲ್ಲ, ಬ್ರಾನ್ ಬ್ರೇಕರ್ ಅವರು ಕೂಡ ಮಂಡೇ ನೈಟ್ ರಾ ಅಲ್ಲಿ ನಮ್ಮನ್ನ ಸೇರ್ಕೊಂಡಿದ್ದಾರೆ. ಈಗ ನಮ್ ಜೊತೆ ಪಾಸ್ಟ್ ಪ್ರೆಸೆಂಟ್ ಹಾಗೆ ಫ್ಯೂಚರ್ ಕೂಡ ಇದೆ. ನಾವು ಇನ್ ಮುಂದೆ ಈ ಒಂದು ಕಂಪನಿನ ಡಾಮಿನೆಂಟ್ ಮಾಡ್ತೀವಿ ಅಂತ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ತಿಳಿಸಿದ್ದಾರೆ. ಸೆತ್ ರಾಲಿನ್ಸ್ ಅವರ ಪ್ರಕಾರ ಪಾಸ್ಟ್ ಅಂದ್ರೆ ಪಾಲ್ ಹೆಮನ್, ಪ್ರೆಸೆಂಟ್ ಅಂದ್ರೆ ಸೆತ್ ರಾಲಿನ್ಸ್, ಫ್ಯೂಚರ್ ಅಂದ್ರೆ ಬ್ರಾನ್ ಬ್ರೇಕರ್. ಈ ಮೂರು ಜನನು ಕೂಡ ಒಟ್ಟಿಗೆ ನೋಡೋದಕ್ಕೆ ಸಿಗ್ತಾ ಇದಾರೆ ಅಂತೆ. ಅಂಡ್ ಈಗ ಇವರು ಈ ಒಂದು ಇಂಡಸ್ಟ್ರಿನ ರೂಲ್ ಮಾಡ್ತಾರಂತೆ. ಸೊ ಸೆತ್ ರಾಲಿನ್ಸ್ ಅವರು ಎಲ್ಲದನ್ನು ಕೂಡ ಅರ್ಥ ಮಾಡಿಸಿದ್ದಾರೆ ನಮಗೆ, ಯಾಕೆ ಪಾಲ್ ಹೆಮನ್ ಅವರು ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರಿಗೆ ಮೋಸ ಮಾಡಿದ್ರು ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.